ಮೊದಲನೇದಾಗಿ ಮಾಧ್ಯಮ ಮಿತ್ರರು, ನಿಜಕ್ಕೂ ನೀವು ಎಷ್ಟೊಂದು ಸಮಾಜದ ಬಗ್ಗೆ ಕಳಕಳಿ ಇದೆ ಅನ್ನೋದಕ್ಕೆ ಇದೊಂದು ಉತ್ತಮವಾದಂತಹ ಉದಾಹರಣೆ. ಯಾಕಂದರೆ ಇಲ್ಲಿಗೆ 1 ವರ್ಷ ಆಯಿತು ಅವನು ಕೊಲೆಯಾಗಿ. 1 ವರ್ಷ ಆದರೂ ಸಹ ತಾವು ಆ ದಿನವನ್ನು ನೋಡಿ, ಎಷ್ಟು ನೀವು ಕಳಕಳಿ ಇದೆ ನಿಮಗೆ ಅಂದರೆ, ಒಂದು ಫ್ಯಾಮಿಲಿ ಬಗ್ಗೆ, ಆ್ಯಕ್ಚುಲಾಗಿ ಇದೊಂದು ಒಂದು ಫ್ಯಾಮಿಲಿ ಬಗ್ಗೆ ತಾವೆಲ್ಲರೂ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಯಾರು ತಪ್ಪಿಸ್ತಿದಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು. ಈಗಾಗಲೇ ಅವನದು 29ನೇ ತಾರೀಕು 1 ವರ್ಷದ ಪೂಜೆಯನ್ನು ಮಾಡಿದ್ವಿ. ಅದೇನೋ ಒಂದು ಸಂಪ್ರದಾಯದ ಪ್ರಕಾರ ಒಂದು ನಕ್ಷತ್ರ ಆ ದಿವಸ ಬರ್ತದೆ. 8ನೇ ತಾರೀಕು ಹೋದ ವರ್ಷ 8ನೇ ತಾರೀಕು ಆಗಿರ್ತಕ್ಕಂಥ ಕೊಲೆ ಈ ಸತಿ 29ನೇ ತಾರೀಕು ಆ ನಕ್ಷತ್ರ ಬಂದಿತ್ತು. ಆದ್ರಿಂದ ಆ ದಿವಸ ಒಬ್ಬ ಸ್ವಾಮೀಜಿಯವರು ಕರೆಸಿ ಅವನಿಗೆ ಒಂದು ಆತ್ಮಶಾಂತಿಗಾಗಿ ಪೂಜೆಯನ್ನು ಮಾಡಿಸಿದ್ವಿ. ಇದು ನಾನು ಮನವಿಯನ್ನು ಈಗಾಗಲೇ ಶಿವನಗೌಡರು ಹೇಳಿದಾಗೆ ಸರ್ಕಾರ ಒಳ್ಳೆಯ ನಿಟ್ಟಿನಲ್ಲಿ ಕೆಲಸ ಮಾಡಿದೆ. ಸ್ವಲ್ಪ ತ್ವರಿತವಾಗಿ ಅದು ಬಹಳ 26 ವರ್ಷ ಸಹನ ಅವನು ರೇಣುಕಸ್ವಾಮಿ ಪತ್ನಿಗೆ 26 ವರ್ಷ ಆಗಿದೆ. ಮುಂದೆ ಬಹಳ ಇದೆ ಇನ್ನು ಜೀವನವನ್ನು ಮಾಡಬೇಕಾದಂಥದ್ದು. ಆ ಒಂದು ನಿಟ್ಟಿನಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲ, ಖಂಡಿತ ಅದನ್ನು ಒಪ್ಪಲೇಬೇಕಾಗಿರ್ತಕ್ಕಂಥದ್ದು. ಆದರೆ ಕಾನೂನು ಇರೋದು ಜನರಿಗಾಗಿನೇ ಹೊರತು ಅದನ್ನು ಸರ್ಕಾರ ಅದಕ್ಕೆ ಬೇಕಾದಂಥ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸರ್ಕಾರಕ್ಕೆ ಅವಕಾಶ ಇರ್ತದೆ. ಆದ್ದರಿಂದ ದಯಮಾಡಿ ಮತ್ತೆ ಮನವಿಯನ್ನು ಈಗಾಗಲೇ 2 ಸತಿ ಮನವಿಯನ್ನು ಮಾಡಿದ್ವಿ. ಹಿಂಬರವನ್ನು ಸರ್ಕಾರ ಕೊಡ್ತು, ಇದು ಕಾನೂನಲ್ಲಿ ಅವಕಾಶ ಇಲ್ಲ ಅಂತ. ಖಂಡಿತ ಅದ್ರ ಬಗ್ಗೆ ನಮಗೆ ಜ್ಞಾನ ಇದೆ. ಆದರೂ ಈ ಒಂದು ಮಾನವೀಯತೆ ದೃಷ್ಟಿಯಿಂದ ದಯಮಾಡಿ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಿ ಏನಾದರೂ ಒಂದು ಅವ್ರಿಗೇನು ಇಂಥದೇ ಕೆಲಸ ಕೊಡ್ರಿ ಅಂಥದೇ ಕೆಲಸ ಕೊಡ್ರಿ ಅವ್ರ ಜೀವನವನ್ನು ನಡೆಸಲಿಕ್ಕೆ. ಇನ್ನು 20 ವರ್ಷದ್ದು ಆ ಮಗುವನ್ನು ನೋಡಿದರೆ ನಿಜಕ್ಕೂ ನಮಗೆ ತುಂಬ ಬೇಸರ ಅನಿಸುತ್ತೆ. ಈಗಿನ ಚಿಕ್ಕ ಮಗು, ಅದಕ್ಕೆ ಯಾವ ಪರಿಜ್ಞಾನನೂ ಇಲ್ಲ, ಏನೂ ಇಲ್ಲ, ಆಟ ಆಡೋದು ಅದ್ರ ಬಗ್ಗೆ ಎಲ್ಲ ಇರ್ತಕ್ಕಂಥದ್ದು. ಮುಂದೆ ಅದು ಸ್ವಲ್ಪ ಜ್ಞಾನ ಬಂದ ಮೇಲೆ ನನ್ನ ತಂದೆ ಯಾರು ಅಂತ ಅಂದಾಗ ಅದೆಲ್ಲ ಪ್ರಶ್ನೆಗಳು ಬರ್ತದೆ, ಮುಂದೆ ಹುಟ್ಟುತ್ತದೆ ಅದೆಲ್ಲ. ಇಂತಹ ಸಂದರ್ಭದಲ್ಲಿ ದಯಮಾಡಿ ಸರ್ಕಾರಕ್ಕೆ ನಾನು ಮತ್ತೆ ಮನವಿಯನ್ನು ಮಾಡ್ಕೊಳ್ತೀನಿ. ಅವರು ಏನಾದರೂ ಒಂದು ಯಾವ ರೀತಿ ಏನಾದರೂ ಒಂದು ಕ್ರಮವನ್ನು ಮಾಡಿ ಅವ್ರ ಜೀವನಕ್ಕೊಂದು ಉಪಕಾರವನ್ನು ಮಾಡಿ ಅನ್ನುವಂಥದ್ದನ್ನು ಇದರೊಟ್ಟಿಗೆ ಯಾರು ತಪ್ಪಿಸ್ತಿದ್ದಾರೆ ಅವ್ರ ಶಿಕ್ಷೆ ಆಗೇ ಆಗುತ್ತೆ. ಯಾಕಂದರೆ ನಮ್ಮ ದೇಶದ ಕಾನೂನು ಯಾರಿಗೂ ಬಿಟ್ಟಿಲ್ಲ, ಎಲ್ಲ ಇತಿಹಾಸವನ್ನು ನೋಡಿದ್ರೆ ಯಾರಿಗೂ ಬಿಟ್ಟಿಲ್ಲ, ಎಂಥವ್ರು ಇದ್ರೂ ಸಹ ಅವರಿಗೆ ಬಿಟ್ಟಿಲ್ಲ. ಆದ್ರಿಂದ ಯಾರೇ ತಪ್ಪು ಮಾಡಿದ್ರು ಸಹ ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ನಂಬಿಕೆ ನಮಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.